ಸೊ ನಾವಿವಾಗ ಸಕಲೇಶ್ಪುರ ಹತ್ರ ಬಂದ್ವಿ. ಸಿಟಿ ಇಂಟ್ರಾಕ್ಟಿವ್ ಸಕಲೇಶ್ಪುರ. ರೂಟ್ ನೋಡಿ ಎಷ್ಟು ಸಗಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಮುಂದೆ ಘಾಟ್ ಸೆಕ್ಷನ್, ಬಟ್ ರೋಡ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬಂದಾಯಿತು ನೋಡಿ ಹೇಗಿದೆ ರೋಡು. ವರ್ಷ ಆಗ್ತಾನೆ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಐ ಥಿಂಕ್ ಇವರು ಸಿಟಿ ಒಳಗಡೆ ಹೋಗಲ್ಲ ಅನಿಸುತ್ತೆ, ಏಕೆಂದರೆ ಬ್ರೇಕು ಸರ್ಟನ್ ಪ್ಲೇಸಸ್ಸಲ್ಲಿ ಇರ್ತಾ ಇರುತ್ತೆ. ಸೊ ಅಲ್ಲಿ ಮಾತ್ರ ಹೋಗ್ತಾರೆ. ಸೊ ಹೈವೇನಲ್ಲಿ ಡೈರೆಕ್ಟಾಗಿ ಹೊಡಿತಾ ಇದ್ದಾರೆ. ರೋಡಿಗಾಲ್ ಇನ್ನು ಇದು ಘಾಟ್ ಸೆಕ್ಷನ್ ಧರ್ಮಸ್ಥಳ 70 ಕಿಲೋಮೀಟರು. ಮುಜರಾಬಾದ್ ಹೋಗ್ಬಿಟ್ಟೆ ಇಲ್ಲೇನದು 1 ಕಿಲೋಮೀಟ್ರು, 0.1 ನಾಟ್ ಇವನ್ 1 ಕಿಲೋಮೀಟರ್. ನೋಡಿ ಹೀಗಿದೆ. ಇಲ್ಲಿ ಇಲ್ಲದ್ರೆ ಇಲ್ಲೇ ಕೋಟೆ, ಮುಜರಾಬಾದ್ ಕೋಟೆ. ಇಲ್ಲೇ ಅದು ಘಾಟ್ ಸೆಕ್ಷನ್ ಸ್ಟಾರ್ಟು ಸಕಲೇಶ್ಪುರ. ನೋಡಿ ಬರ್ರಿ, ಮುಜರಾಬಾದ್ ಕೋಟೆ, ಫೋರ್ಟ್. ಸೊ ಬ್ಯಾಂಗ್ಳೂರ್ಗೆ ಅರೌಂಡ್ 4 ಕಿಲೋಮೀಟರ್, ಸಾರಿ 4 ಅವರ್ಸ್, ಅರೌಂಡ್ 210 ಕಿಲೋಮೀಟರ್, 220 ಕಿಲೋಮೀಟರ್, 210 to 220 ಕಿಲೋಮೀಟರ್. ನೋಡಿ ಘಾಟ್ ಸೆಕ್ಷನು ಫಾಗ್ ಸ್ಟಾರ್ಟ್ ಆಯಿತು. ವೆರಿ ಕಂಜೆಸ್ಟೆಡ್ ರೋಡು. ನಿನ್ನೆ ಆಗಿತ್ತು, ನಿನ್ನೆ ಇದ್ದೆ ಡ್ಯೂಟಿಯಲ್ಲಿ ಕಾಣ್ತೀಗ. ನಿನ್ನೆ ಇದ್ದೆ ಡ್ಯೂಟಿಯಲ್ಲಿ ಈಗ. ವೆರಿ ಕಂಜೆಸ್ಟೆಡ್ ರೋಡ್. ಅದು ನಿನ್ನೆ ಇರಬೇಕಿತ್ತು, ನೀನು ಗೊತ್ತಾಗೋದು. ಡೆಕೋರೇಷನ್ ನೋಡಿ, ಡೆಕೋರೇಷನ್ ಹೇಗಿದೆ, ಅಲ್ಟಿಮೇಟ್ ಆಗಿದೆ. ಫ್ರೆಶ್ ಆಗಿದ್ದಾರೆ. ನಾನು ರಜೆ ಮಾಡಿದ್ದೀನಿ. ಡೆಕೋರೇಷನ್ನು ತುಂಬ ಚೆನ್ನಾಗಿದೆ. ದುರ್ಗಾಂಬ ಲೈಟಾಗಿ ಸಾಂಗ್ ಕವರ್ ಆಗ್ತದೆ. ಘಾಟ್ ಸೆಕ್ಷನ್ ಅಲ್ಲ, ಇದು ರೋಡ್ ಖಾಲಿ ಇದೆ. ಅವ್ರು ಹೇಳೋ ಪ್ರಕಾರ ಹಬ್ಬಗಳೆಲ್ಲ ಮೊನ್ನೆ ಮುಗಿದಿದೆ, ಸೊ ಕ್ರೌಡ್ ಇಲ್ಲ. ನೋಡಿ ಸುಗಮ ಟ್ರಾವೆಲ್ಸ್ ಒಂದು ಬರ್ತಾ ಇದೆ. ಏನಕ್ಕೆ ಹೋಗೋಣ, ಘಾಟ್ ಸೆಕ್ಷನ್ನು ಘಾಟ್ ಇಳಿತಾ ಇದ್ದೀವಿ. ಇನ್ನೊಂದು ಅವರು ನಾನು ಇಳಿತೀನಿ, 1 ಅವರು ಇಲ್ಲ. ರೋಡ್ ಸೂಪರಾಗಿ ಮಾಡಿದ್ದಾರೆ. ರೋಡ್ ಚೆನ್ನಾಗಿ ಮಾಡಿದಾರಲ್ಲ. ಕಂಟಿನ್ಯೂಸ್ ಆಗಿದಾ? ಇಲ್ಲ, ಸ್ವಲ್ಪ ಇದಿದೆ, ಬಟ್ ಪರವಾಗಿಲ್ಲ ಅಲ್ಲ. ಸ್ವಲ್ಪ ಅಡ್ಡಿಲ್ಲ. ಹಾಂ ಫುಲ್ ಆಗಿಬಿಟ್ರೆ ತುಂಬ ಒಳ್ಳೆಯದು. ಹಿಂಗೆ ಆಗ್ಬಿಟ್ರೆ ಒಳ್ಳೆಯದು. ಹಾಂ ಇಲ್ಲದ್ರೆ ಒಳ್ಳೆಯದು. ಟ್ರಕ್ಗಳನ್ನೆಲ್ಲ ಬಿಡಬಾರ್ದು ಜಾಸ್ತಿ. ಆಗ್ತದೆ ಹಾಂ ಕೆಲಸ ಆಗ್ತಾಯಿದೆ.